ನಡೀತಾ ಇರೋಂಥ ಒಂದು ಘಟನೆನ ನಿಲ್ಲಿಸಬೇಕು, ಮತ್ತು ಘಟನೆನ ಉದ್ಭವ ಮಾಡಿದಂಥವ್ರು, ಘಟನೆನ ಇಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡೋಗೋಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ತಪ್ಪಲ್ಲ. ಸರ್, ಇಂಡಸ್ಟ್ರಿ ಈಗಲೇ ಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಈ ಥರ ಒಂದು ಘಟನೆಗಳಾಗ್ತದೆ. ಈಗ ಒಂದೊಂದು ಪ್ರಶ್ನೆ ಗೊತ್ತಾಗ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಲೇಬೇಕು. ಈಗ ಎದುರಿಗೆ ಬಂದು ನಿಂತು ಮಾತಾಡೋರಿಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡೋರು ಮತ್ತು ಸೋಷಿಯಲ್ ಮೀಡಿಯಾನ ಆ ಮೀಡಿಯಮ್ನ ಒಳ್ಳೆ ರೀತಿಗೆ ಉಪಯೋಗಿಸ್ಕೋಬೇಕು ಅಲ್ವಾ. ಈ ಥರ ಕೆಟ್ಟದಾಗೆಲ್ಲ ಉಪಯೋಗಿಸ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಮನಸ್ಸು ಅಂತಿದೆ, ಮನಸ್ಸಾಕ್ಷಿ ಅಂತಿರ್ತದೆ. ಆ ಮನಸ್ಸಾಕ್ಷಿಗೆ ನಾವು ಗೌರವ ಕೊಡಬೇಕು. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬೈದ್ರೆ ಸುಮ್ಮನೆ ಇರ್ತೀರಾ? ಯಾರೂ ಸುಮ್ಮನೆ ಇರೋದಿಲ್ಲ ಅಲ್ವಾ. ನಿಜವಾದ ಫ್ಯಾನ್ಸೋ ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೋ ಅನ್ನೋದು ಪತ್ತೆ ಆಗಬೇಕು.